ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾವು 3 ಜನ ಇವತ್ತು ರೆಡಿಯಾಗಿ ಹೋಗ್ತಾ ಇರೋದು. ನನ್ನ ಮಗನಿಗೆ 9 ಮಂತ್ ವ್ಯಾಕ್ಸಿನೇಷನ್ ಇತ್ತು. ಅದಕ್ಕೋಸ್ಕರ ನಾವು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಸುಮಾರು ಕಾರಲ್ಲಿ 5 ನಿಮಿಷದ ದಾರಿ. ಇದು ನಮ್ಮ ಮನೆ ದಾರಿ. ಹಾಗೆ ವ್ಯಾಕ್ಸಿನೇಷನ್ ಅಂದರೆ ಯಾರಿಗೆ ಭಯ ಇಲ್ಲ ಹೇಳಿ. ಅದರಲ್ಲೂ ಒಂದಲ್ಲ ಎರಡಲ್ಲ 4 ಇಂಜೆಕ್ಷನ್ ಅಂತಂದರೆ ತುಂಬಾ ಭಯ ಆಗುತ್ತೆ. ನಾವು ದೊಡ್ಡವರು 1 ಇಂಜೆಕ್ಷನ್ ತಗೊಂಡೆ ಅಪ್ಪ ಅದನ್ನು ಸಹಿಸ್ಕೊಳ್ಳಿಕ್ಕಾಗಲ್ಲ ಅಂತ. ಅದರಲ್ಲಿ ಮಕ್ಕಳಿಗೆ 4 ಇಂಜೆಕ್ಷನ್ ಅಂದರೆ ನಿಜವಾಗ್ಲೂ ಭಯ ಆಗುತ್ತೆ. ಏನೇ ಆದರೂ ವ್ಯಾಕ್ಸಿನೇಷನನ್ನು ಮಿಸ್ ಮಾಡೋ ಹಾಗಿಲ್ಲ ಅಲ್ಲ. ಅದಕ್ಕೋಸ್ಕರ ನಾವು ಇಲ್ಲೇ ನಮ್ಮ ಊರಲ್ಲೇ ಇರುವಂಥ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೇವೆ. ಫೈನಲಿ ನಾವು ಹಾಸ್ಪಿಟ್ಲಿಗೆ ಬಂದ್ವಿ. ತುಂಬ ಜನ ಇರ್ಬೋದು ಅಂತ ಅಂದ್ಕೊಂಡು ಬಂದಿದ್ವಿ, ಬಟ್ ಅಷ್ಟೊಂದು ಜನ ಇರಲಿಲ್ಲ. ಒಬ್ಬರು ಇಬ್ಬರು ಇದ್ದಿದ್ದರು. ಹೋದ ಕೂಡಲೇ ನಮಗೆ 1-2 ನಿಮಿಷ ಕಾದ್ವಿ. ವೆಯ್ಟ್ ಮಾಡಿದ ನಂತರ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ವಿ. ಇವನು ಯಾವತ್ತೂ ಎಲ್ಲಿ ಹೋಗೋದಾದರೂ ಅಪ್ಪನ ಜೊತೆನೇ ಹೋಗೋದು. ಹಾಗೆ ತುಂಬ ಮಕ್ಕಳು ಮರಗ್ತಾ ಇದ್ದಿದ್ರು. ವ್ಯಾಕ್ಸಿನೇಷನ್ ಆಗಿರೋ ಮಕ್ಕಳಂತೂ ತುಂಬಾ ಅಳ್ತಾ ಇದ್ದಿದ್ದು ನೋಡಿ ಸಹಿಸ್ಕೊಳ್ಳಿಕ್ಕಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಪ್ಲೀಸ್ ದಯವಿಟ್ಟು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆಯೇ ನಿಮ್ಮ ಮಕ್ಕಳಿಗೆ ಯಾವುದೇ ವ್ಯಾಕ್ಸಿನೇಷನ್ ಮಿಸ್ ಮಾಡ್ದೇ ಕೊಡಿಸಿ.